ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ನಾನು ಮಕ್ಕಳು ರೆಡಿ ಆಗಿದ್ದೀವಿ. ಅಮ್ಮನ ಮನೆಗೆ ನಾನು ಮಕ್ಕಳು ಬಂದ್ವಿ. ಮೈಸೂರಿಗೆ ಶಾಪಿಂಗ್ ಮಾಡಬೇಕಿತ್ತು, ಮದುವೆ ಶಾಪಿಂಗು. ನಾನು, ಆಂಟಿ, ನಮ್ಮ ಮಮ್ಮಿ, ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರನೇ ಇದೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ತುಂಬ ರಶ್ ಇತ್ತು, ಸೀಟು ಸಿಕ್ಕಿರಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸೀಟ್ ಬಿಟ್ಟರು. ಸೊ ನಾನು ಬಾಲಾಜಿ ಮುದ್ದು ಕೂತ್ಕೊಂಡ್ವಿ. ಬಸ್ಸು ತುಂಬ ರಶ್ ಇತ್ತು. ಬಾಲಾಜಿನ ಎತ್ಕೊಂಡಂಗೆ ನಿಂತಿದ್ದೆ, ಆಮೇಲೆ ಸೀಟ್ ಸಿಕ್ಕಿದ್ದು. ಆಮೇಲೆ ಕೂತ್ಕೊಂಡೆ. ಅಂತೂ ಇಂತೂ ಮೈಸೂರಿಗೆ ಬಂದ್ವಿ. ದೊಡ್ಡ ಗಡಿಯಾರದ ಹತ್ರನೇ ಇಳ್ಕೊಂಡ್ವಿ. ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ಮೈಸೂರಲ್ಲಂತೂ ತುಂಬ ಜನನೇ ಇದ್ದರು. ಈಗ ಗಾಂಧಿ ಸ್ಕ್ವೇರ್ ಹತ್ರ ಹೋಗ್ತಾ ಇದ್ದೀವಿ. ದೊಡ್ಡ ಗಡಿಯಾರದ ಹತ್ರ ಇಳ್ಕೊಂಡ್ಮೇಲೆ ಅಕ್ಕಪಕ್ಕ ತುಂಬ ಅಂಗಡಿಗಳಿದೆ. ಸ್ವಲ್ಪ ನಿಯರೆಸ್ಟಲ್ಲೇ ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇವೆ. ಎಂಟ್ರೆನ್ಸಲ್ಲೇ ಬಟ್ಟೆ ಅಂಗಡಿ ಹತ್ರ ತುಂಬ ರಶ್ ಇದ್ದಾರೆ. ಇನ್ನು ಒಳಗಡೆ ಹೇಗಿದ್ದಾರೋ ನೋಡಬೇಕು. ಎಂಟ್ರೆನ್ಸಲ್ಲೇ ಗ್ರೌಂಡ್ ಫ್ಲೋರಲ್ಲೇ ತುಂಬ ಜನ ಇದ್ದರು. ಜನ ಜಾಸ್ತಿ ಅಂತಲೇ ಹೇಳ್ಬಹುದು. ಇನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರಲ್ಲೆಲ್ಲ ಇನ್ನೂ ಎಷ್ಟು ಮೆಂಬರ್ಸ್ ಇದ್ದಾರೋ ಗೊತ್ತಿಲ್ಲ. ಫಸ್ಟ್ ಫ್ಲೋರು ತುಂಬ ರಶ್ ಇತ್ತು. ಇವತ್ತು ಬಟ್ಟೆ ಪರ್ಚೇಸಿಂಗ್ ಬಂದಿರೋದು ನಮ್ಮ ಅಣ್ಣನ ಫಿಯಾನ್ಸಿಗೆ. ಅವ್ರು ಇನ್ನೂ ಬಂದಿರಲಿಲ್ಲ. ನಾವು ಸೀರೆ ನೋಡ್ತಾ ಇದ್ವಿ. ನನ್ನ ನಾದಿನಿ ಬರೋದು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ನಾವು ನಮಗೆ ಸೀರೆಗಳನ್ನ ನೋಡ್ತಾ ಇದ್ವಿ. ನಮ್ಮ ಮಮ್ಮಿ ನಮ್ಮ ಆಂಟಿಗೆ ಸೀರೆ ತೊಗೊಡ್ತಾಯಿದ್ರು. ನಮ್ಮ ಆಂಟಿ ನನ್ನ ಹತ್ರ ಈ ಕಲರ್ ಇದೆ, ಆ ಕಲರ್ ಇದೆ, ನನಗೆ ಇದು ಬೇಡ ಅದು ಬೇಡ ಅಂತ ಹೇಳ್ತಿದ್ರು. ಅಕ್ಕ ತಂಗಿ ಏನೋ ಮಾತಾಡ್ಕೊಳ್ಳಿ ಅಂತ ನಾವು ಸೈಲೆಂಟಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಫೈನಲಿ ನಮ್ಮ ಚಿಕ್ಕತ್ತೆ, ನನ್ನ ನಾದಿನಿ ಇಬ್ಬರು ಬಂದರು. ಈಗ ಮದುವೆ ಹೆಣ್ಣಿಗೆ ಸೀರೆಗಳನ್ನ ತೊಗೊಡ್ಬೇಕು. ಆ ಅಂಗಡೀಲಿ ನಮಗೆಲ್ಲ ಬಟ್ಟೆ ತೊಗೊಂಡಾಯ್ತು. ಈಗ ಮದುವೆ ಹುಡುಗಿಗೆ ಸೀರೆ ತೊಗೋಬೇಕು ಬೇರೆ ಅಂಗಡೀಲಿ. ಆ ಬಟ್ಟೆ ಅಂಗಡಿ ಅಷ್ಟೊಂದು ರಶ್ ಇದೆಯಲ್ಲ ಅಂತ ಅಂದ್ಕೊಂಡೆ. ಈ ಬಟ್ಟೆ ಅಂಗಡಿಲೂ ಅಷ್ಟೇ ರಶ್ ಇದೆ. ಹೋದ ಕಡೆ ಅಂತೂ ನಾನು ನನ್ನ ಮಕ್ಕಳು ವೀಡಿಯೋ ಫೋಟೋ ಮಾಡ್ಕೊಳ್ಳೇಬೇಕು. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ. ನಾವು ಯಾವಾಗ ಪರ್ಚೇಸ್ ಮಾಡೋದು ಅಂತ ಅನ್ನಿಸ್ತಿತ್ತು. ಇಷ್ಟು ಜನ ಕ್ಲಿಯರ್ ಆಗಿ ನಾವು ಯಾವಾಗ ಬಟ್ಟೆ ತೊಗೊಳ್ಳೋದು, ಎಷ್ಟೊತ್ತಾಗುತ್ತೋ ಮನೆಗೆ ಹೋಗೋದು ಅನಿಸ್ತು. ಅಂತೂ ಇಂತೂ ಒಂದು ಸೀರೆ ನಮ್ಮ ಹುಡುಗಿ ಪರ್ಚೇಸ್ ಮಾಡೇ ಬಿಟ್ಲು. ಮುದ್ದು ಬಾಲಾಜಿ ಕೇಳಬೇಕಾ, ನೀವು ಸೀರೆ ಪರ್ಚೇಸಿಂಗ್ ಮಾಡಿ, ನಾವು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಅಂತ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಕಡೆ ಶಾಸ್ತ್ರದ ಪ್ರಕಾರ ಹುಡುಗಿಗೆ 3 ಸೀರೆ ಕೊಡಿಸ್ಬೇಕು. ಒಂದೇನೋ ಪರ್ಚೇಸ್ ಆಗಿತ್ತು, ಸೆಕೆಂಡ್ನೇ ಸೀರೆನ ನೋಡ್ತಾ ಇದ್ದಾಳೆ. ಈ ಸೀರೆನೇ ಫಸ್ಟ್ ತೊಗೊಂಡಿದ್ದು. ಡ್ರೇಪ್ ಮಾಡಿ ತೋರಿಸಿ ಅಂತ ಕೇಳಿದ್ದಕ್ಕೆ ಡ್ರೇಪ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ರೆಡ್ ಕಲರ್ ಬಾರ್ಡ್ರ್ ಕೊಟ್ಟಿದ್ರು. ಗ್ರೀನ್ ಕಲರ್ ಸಾರಿಗೆ ಪ್ಯಾರೆಟ್ ಗ್ರೀನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗಂತೂ. ನಮ್ಮ ಮಮ್ಮಿಗಂತೂ ಅವ್ರ ಸೊಸೆ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಖುಷಿಯಾಗೋಯ್ತು. ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಅಲ್ಲಿ ಸೀರೆ ಬಗ್ಗೆ ಚರ್ಚೆ ನಡೀತಿದ್ರೆ ನಮ್ಮ ಮಕ್ಕಳು ಇಲ್ಲಿ ಸೈಲೆಂಟಾಗಿ ಕೂತಿದ್ದೀನಿ ಅನ್ನೋ ಬಿಲ್ಡಪ್ಪು. ಕ್ಯಾಮ್ರಾ ನೋಡ್ತಿದ್ದಾಗೆ ಅಲರ್ಟ್ ಆಗಿಬಿಡ್ತಾರೆ ನನ್ನ ಮಕ್ಕಳು. ಅವ್ರ ಅತ್ತೆನೂ ಸಹ ಆಟೋಕ್ಕೆ ಕರೀತಾಯಿದ್ರು, ಆಟ ಆಡೋಣ ಬನ್ನಿ ಅಂತ. ನಾವು ಸೀರೆ ಪರ್ಚೇಸಿಂಗ್ ಮಾಡಬೇಕಾದ್ರೆ ನಮ್ಮ ಆಂಟಿ ಚಿಕ್ಕಮ್ಮ ಬಂದರು. ನಮ್ಮ ಆಂಟಿಗೆ ಕ್ಯಾಮ್ರಾ ಅಂದರೆ ಸಾಕು ತಿರುಗಿ ಬಿಡ್ತಾರೆ. ಮದುವೆ ಹುಡುಗಿಗೆ ಸೀರೆಗಳನ್ನೆಲ್ಲ ತೊಗೊಟಾಯ್ತು. ಲೆಹೆಂಗಾ ಒಂದು ಬ್ಯಾಲೆನ್ಸ್ ಇದೆ. ಈಗ ಫ್ಯಾಮಿಲಿ ಮೆಂಬರ್ಸ್ಗೆ ಸೀರೆಗಳನ್ನ ತೊಗೊಳ್ತಾ ಇದ್ದೀವಿ. ನನ್ನ ನಾದಿನಿಗೆ ಅವ್ರ ಅಮ್ಮ ಮೈಸೂರು ಸಿಲ್ಕ್ ಸೀರೆ ತೊಗೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಸೀರೆ ಪರ್ಚೇಸಿಂಗ್ ಮುಗಿಸ್ಕೊಂಡು ನಾವಿಲ್ಲಿಂದ ಈಗ ಲೆಹೆಂಗಾ ಅಂಗಡಿಗೆ ಹೊರಡ್ತಾ ಇದ್ದೀವಿ. ರಿಸೆಪ್ಷನ್ಗೆ ಲೆಹೆಂಗಾ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ನಾವು ಲೆಹೆಂಗಾ ಶಾಪಿಗೆ ಬಂದ್ವಿ. ಇದು ತುಂಬ ಚೆನ್ನಾಗಿದೆ, ಆದರೆ ಅವಳಿಗೆ ತೋಳತ್ರ ಆಗಲೇ ಇಲ್ಲ. ನಾವು ಲೆಹೆಂಗಾ ನೋಡ್ತಾ ಇದ್ವಿ. ಇವರು ಕಾಲು ನೋಯ್ತಿದೆ ಅಂತ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಸೀರೆಗಳ ಪರ್ಚೇಸಿಂಗ್ ಎಲ್ಲ ಮುಗ್ದಿತ್ತು. ಲೆಹೆಂಗಾ ಹಾಗೆ ಬ್ಯಾಲೆನ್ಸ್ ಉಳ್ಕೊಳ್ತು. ಅಲ್ಲಿ ಅವಳಿಗೆ ಅವಳ ಸೈಜು ಸಿಗಲಿಲ್ಲ. ನಮಗೆ ಹೊಟ್ಟೆ ಹಸಿವಾಗಿತ್ತು ಅಂತೇಳಿ ನಾವು ಇಲ್ಲೇ ಒಂದು ಚಿಕ್ಕದು ಹೋಟೆಲ್ ಇತ್ತು, ಬಂದ್ವಿ. ಇಲ್ಲಿ ಇಡ್ಲಿ ದೋಸೆ ಎಲ್ಲ ಫೇಮಸ್ಸು. ಇಲ್ಲೂ ರಶ್ ಇದೆ. ಟೋಕನ್ ತೊಗೊಂಡೆ ಇಲ್ಲಿ ನಾವು ತಿಂಡಿಗಳನ್ನ ಆರ್ಡ್ರ್ ಮಾಡಬೇಕು. ನಾನೇ ತಿಂಡಿಗಳನ್ನೆಲ್ಲ ತೊಗೊಂಡು ಬರೋಣ ಅಂದ್ಕೊಂಡೆ. ನನ್ನ ಮಗ ನೀನು ಬಂದು ಕೂತ್ಕೊ ಅಂತೇಳಿ ಕೂರಿಸ್ಬಿಟ್ಟ. ಪಾಪ ನನ್ನ ನಾದಿನಿ ಒಬ್ಬಳೇ ಹೋಗಿ ತೊಗೊಂಡು ಬರ್ತಾಯಿದ್ಲು. ನಾವು ಮಧ್ಯಾಹ್ನದ ಊಟ ಮಾಡಿದಾಗಲೇ 4 ಗಂಟೆ ಆಗಿತ್ತು. ನಮಗೆ ಸಿಕ್ಕಿದ್ದು ಪೂರಿ, ಬಾತು, ದೋಸೆ, ಇಡ್ಲಿ. ನಾವು ಅದನ್ನೇ ತೊಗೊಂಡು ತಿಂತಾ ಇದ್ದೀವಿ. ಇನ್ನೊಂದು ಲೆಹೆಂಗಾ ಶಾಪಿಗೆ ಬಂದ್ವಿ. ಇಲ್ಲಿ ಬಟ್ಟೆ ನೋಡೋಣ ಅಂತ. ಈ ಲೆಹೆಂಗಾ ನೋಡಿದ್ವಿ, ಆದರೆ ಅವಳಿಗೆ ಕಲರ್ ಇಷ್ಟ ಆಗಲಿಲ್ಲ. ಈ ಲೆಹೆಂಗಾ ಕಲರ್ ನನ್ನ ನಾದಿನಿಗೆ ತುಂಬ ಇಷ್ಟ ಆಯಿತು ಮತ್ತು ಅವಳಿಗೆ ತುಂಬ ಚೆನ್ನಾಗೂ ಕಾಣಿಸ್ತಿತ್ತು. ಇದನ್ನು ಫೈನಲ್ ಮಾಡ್ಕೊಂಡ್ವಿ. ನನ್ನ ನಾದಿನಿ, ನನ್ನ ಚಿಕ್ಕತ್ತೆ, ನಮ್ಮ ಆಂಟಿ ಚಿಕ್ಕಮ್ಮ ಎಲ್ಲ ಅವರು ಮನೆಗೆ ಹೊರಟರು. ತುಂಬ ಟೈಮ್ ಆಗಿತ್ತು ಅಂತ ಹೇಳಿ ನಾನು, ಅಮ್ಮ, ಆಂಟಿ ಮಕ್ಕಳೆಲ್ಲ ಇನ್ನೊಂದು ಶಾಪಿಗೆ ಬಂದ್ವಿ. ಪಂಚೆ, ಧೋತಿ ಎಲ್ಲ ತೊಗೋಬೇಕಿತ್ತು. ಇಲ್ಲಿ ನೋಡ್ತಾ ಇದ್ದೀವಿ. ತುಂಬ ಕಾಲು ನೋವ್ತಿತ್ತು ಅಂತ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಬೆಳಗ್ಗೆಯಿಂದ ಬಾಲಾಜಿನ ಎತ್ಕೊಂಡಾಗೆ ಇದ್ದೆ. ಅವನೆಲ್ಲೂ ನಡೆದೇ ಇಲ್ಲ. ನನ್ನ ಮಗಳು ಮುದ್ದು ಥರ ಅವನು ದೊಡ್ಡವನಾದ್ಮೇಲೆ ಅರ್ಥ ಮಾಡ್ಕೊಳ್ತಾನೆ ಅಲ್ವಾ. ತಾತಂಗೆ ಈ ಶರ್ಟು ಪಂಚೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ನನ್ನ ಮಕ್ಕಳಿಬ್ರು ಕಾಟನ್ ಕ್ಯಾಂಡಿ ತಿಂತೀವಿ ತೊಗೊಡಿ ಅಂತ ಕೇಳಿದ್ರು. ನಾವು ಕಾರ್ನ್ ತೊಗೊಂಡು ಅವ್ರಿಗೆ ಕಾಟನ್ ಕ್ಯಾಂಡಿಯನ್ನು ತೊಗೊಟ್ವಿ.
ಬೆಳಗ್ಗೆಯಿಂದ ಸುತ್ತಾಡಿ ತುಂಬ ಟಯರ್ಡ್ ಆಗಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.